ಆಗ್ತಿದೆ. ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಾಗ್ತಾ ಇಲ್ಲ, ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ತುಂಬ ಪ್ರಯತ್ನ ಪಡ್ತೀನಿ ರೆಗ್ಯುಲರಾಗಿ ವೀಡಿಯೋ ಮಾಡೋಣ ಹಾಕೋಣ ಅಂತ. ಸೀರಿಯಸ್ಸಾಗಿ ವೀಡಿಯೋ ಮಾಡೋದೇನು ಮ್ಯಾಟ್ರ್ ಆಗ್ತಾಯಿಲ್ಲ. ವೀಡಿಯೋ ಶೂಟ್ ಮಾಡ್ತೀನಿ, ಟ್ರಾವೆಲ್ ಮಾಡ್ತಾನೆ ಇರ್ತೀನಿ, ಬೆಂಗಳೂರು ಮಾಡ್ತಾನೆ ಇರ್ತೀನಿ ವೀಡಿಯೋನ. ಬಟ್ ಏನು ಮಾಡೋದು, ಎಡಿಟ್ ಮಾಡೋಕ್ಕೆ ನಮಗೆ ಟೈಮ್ ಸಿಗ್ತಾಯಿಲ್ಲ, ಅದೇ ಪ್ರಾಬ್ಲಮ್ಮು. ನಮ್ಮ JCB ಇಲ್ಲೇ ಅವ್ರೆ, ಹೋಗಿ ಮಾತಾಡ್ಸ್ಕೊಂಬಂದ್ಬಿಡೋಣ. ಹೆಂಗೆ ಗುರು, ಕೇಳಿಸಲ್ವ ನಿನಗೆ? ಯಾವಾಗಲೂ ಮಾತಾಡ್ಕೊಂಡೇ ಇರು, ಓಡಾಡ್ಬೇಕು ಕೆಲ್ಸಕ್ಕೆ. ಹಾಂ, ನಾನು ಹಾಕ್ಸಲ್ಲ, ಯಾಕೆ ಹಾಕಿಸ್ಬೇಕು? ಅದೇ ಇರಲಿ ಬಿಡು, ಯಾವುದೈತೆ ಅದೇ ಇರಲಿ. ಇನ್ನೂ ತಾಂಡಿಲ್ಲ, ಆವಾಗಿಂದ ನನ್ನ ತೆಗೆ ಇದೆ. ಚಾರ್ಜರ್ದು ಎಕ್ಸ್ಟ್ರಾ ಹಾಕ್ಸಿರೋದಲ್ವ ಅದು. ಎಲ್ಲಿ ಕೆಲಸ? ಯಾವೂ ಇಲ್ಲ. ಯಾಕೆ? ಏನೇ ಬರ್ತೀನಿ ಅಂದಲ್ಲ, ಬರಲೇ ಇಲ್ಲ ಅಂಬಿ ಮನೆಗೆ. ಮಲ್ಕೊಂಬಿಟ್ಟ? ಕಮ್ಮಿ ಕುಡಿಬೇಕು, ಒಳ್ಳೆ ದುಡ್ಡು ಮಾಡ್ತೀನಿ ಅಂತ ಕುಡಿದ್ರೆ ಇನ್ನೇನಾಗ್ತದೆ. ಹೋಗೈತಿ ಇದೂ. ಅಯ್ಯಯ್ಯಪ್ಪ, ಗೊತ್ತಾಯ್ತು ಬಿಡಪ್ಪ, ಒಂದೊಂದು ವಾರ ಆಯಿತು ಹಾಕಯ್ಯ ಅಂತ ಹೇಳಿದ್ರೆ ನಿನಗೆ. ಎಷ್ಟು ದುಡ್ಡು ಮಾಡ್ತೀರಯ್ಯ, ಅದು ಎಷ್ಟು ಬುದ್ಧಿವಂತಿಕೆ ಮಾಡ್ತಿರೋ ಕಾಣೆ. ಅಪ್ಪ ಎಲ್ಲಿಕ್ತೀರಲ್ಲ? ಆಫ್ ಮಾಡೈತೆ, ಎಲ್ಲ ಆಫ್ ಆಗೈತೆ. ಎಲ್ಲಿಕ್ತೀರಲ್ಲ? ಬಸ್ರು ಮನೆಗೆ ದುಡ್ಡು ಇಕ್ತಾರೆ ಯಾರನ? ಹೇಳಿ ಹೇಮಂತ್. ಬರ್ತಾ ಇದ್ದೀನಿ, ಕರೆಕ್ಟಾಗಿ ಹೆಬ್ಬಾಳ ಬಿಟ್ಟೆ. ಓಕೆ, ಇಲ್ಲ ಬರ್ತೀನಿ. ಓಕೆ. ಏನು ಮಾಡೋದಪ್ಪ, ಹೋಗ್ಬೇಕು ದೇವನಹಳ್ಳಿ. ಬರಲಾ? ನಮ್ಮ ಹುಡುಗಂಗೆ ಬೇರೆ ಸುಳ್ಳು ಹೇಳ್ಬಿಟ್ಟಿದ್ದೀನಿ, ನಮ್ಮ ಅಚ್ಚಂಗೆ ಹೆಬ್ಬಾಳದಲ್ಲಿದ್ದೀನಿ ಆಲ್ರೆಡಿ ಅಂತ. ನಾನು ನೋಡಿದ್ರೆ ಇವಾಗ ಮನೆ ಬಿಟ್ಟಿದ್ದೀನಿ. ಪಾಪ ಅವ್ನು ದೇವನಹಳ್ಳಿಯಲ್ಲಿ ಕಾಯ್ತಾ ಇರ್ತಾನೆ. ಆ್ಯಕ್ಚುಲಿ ಒಂದು 10 ಗಂಟೆ ಒಳಗೆ ಬಾರೋ ಅಂತ ಹೇಳಿದ್ದ, ಲೇಟ್ ಆಗಿದೆ. ಹಲೋ, ಇದು ಕೆನರಾ ಬ್ಯಾಂಕ್ದು ಫೋನ್ಪೇ ನಂಬರ್ ಯಾವುದಪ್ಪ? ವೆಂಕಟನ್ ಹತ್ರ ಐತಂತ ಹಾಕ್ಸ್ತೀನಿ. 900 ಅದಕ್ಕೆ ಹಾಕ್ಸ್ಲಾ? ಸರಿ ಹೇಳಿ. ಅವ್ನು ಕೇಳಿದೆ, ಐತಂತೆ, ಫೋನ್ಪೇನೇ ಮಾಡಿಸ್ತೀನಿ ನೋಡು. ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ, ನಮ್ಮ ಅಪ್ಪಾಜಿ 11,000 ಕ್ಯಾಶ್ ಕೊಟ್ಬಿಟ್ಟು ಅವ್ರ ಅಕೌಂಟಿಗೆ ಹಾಕು ಅಂತ ಹೇಳಿದ್ರು. ಅದು ಇವಾಗ ಅವ್ರ ATM ಬಂದು ನಾನು ಹೋಗೋ ದಾರಿಲಿಲ್ಲ, ಆನ್ ದ ವೇ ಇಲ್ಲ. ಮತ್ತೆ PDM ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನಾನು ಹಾಕ್ಬಿಟ್ಟು ಹೋಗಬೇಕು. ಅದಕ್ಕೆ ಇವಾಗ ಏನು ಮಾಡ್ತೀನಿ, ವೆಂಕಟನ ಹತ್ರ ಹಾಕಿಸ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಮನೆ ಹತ್ರನೇ ಕರ್ನಾಟಕ ಬ್ಯಾಂಕ್ ಇದೆ. ಕರ್ನಾಟಕ ಬ್ಯಾಂಕಲ್ಲಿ ನನ್ನ ಅಕೌಂಟ್ ಇದೆ. ಹೋಗ್ತೀನಿ, ನನ್ನ ಅಕೌಂಟಿಗೆ ಹಾಕೊಂಡು ನಾನೇ ಫೋನ್ಪೇ ಮಾಡಿಬಿಡ್ತೀನಿ. ಅಪ್ಪ ಏನು ಚೆಕ್ ಮಾಡಲ್ಲ, ಯಾರು ಹಾಕಿದ್ರು ಅಂತ ಬಂದರೆ ಸಾಕು. ಹಂಗೂ ಏನಾದರೂ ಇದ್ದರೆ ಬೇಕಾದ್ರೆ ವೆಂಕಟನ್ ಟ್ರಾನ್ಸ್ಫರ್ ಮಾಡಿ ವೆಂಕಟನಿಂದ ಹಾಕಿಸ್ಬಿಡ್ತೀನಿ. PDMಗೆ ಹೋಗಿ ಆಲ್ರೆಡಿ ಲೇಟ್ ಆಗಿದೆ. ನಮ್ಮ ಹುಡುಗಂಗೆ ಸುಳ್ಳು ಬೇರೆ ಹೇಳಿದ್ದೀನಿ ಹೆಬ್ಬಾಳದಲ್ಲಿದ್ದೀನಿ ಅಂತ. ಬ್ರೋ ಇಲ್ಲ, ಡೆಪಾಸಿಟ್ಟು. ಹಾಂ ಕೊಡಿ ಬ್ರೋ, ಅದರಲ್ಲೇನಿದೆ ಕೊಡಿ. ಕ್ಯಾಶ್ ಡೆಪಾಸಿಟ್ ಆಯಿತು ಸದ್ಯ, ಯಾವುದೂ ರಿಜೆಕ್ಟ್ ಆಗಿಲ್ಲ ನೋಟು. ಈಗ ಹಂಗೆ ಅಪ್ಪಾಜಿಗೆ ಫೋನ್ಪೇ ಮಾಡಿಬಿಡೋಣ. ಸ್ಕ್ಯಾನರ್ ಕೊಡು. ಆಗಿದೆ? ಓಕೆ ಬರ್. ನಾನೇನೋ ಬುದ್ಧಿವಂತಿಕೆ ಉಪಯೋಗಿಸೋಕೆ ಹೋದರೆ ಇದೇನೋ ಆಗ್ತಿದೆಯಲ್ಲಪ್ಪ. ಫೋನ್ಪೇ ರಿಜಿಸ್ಟರ್ ಮಾಡಿ ತುಂಬ ದಿನ ಆಯಿತು, ಬಟ್ 5,000 ಅಷ್ಟೇ ಹೋಗ್ತಿದೆ. 24 hours ಅಂತ ಕೇಳ್ತಿದೆ. ವಾಟ್ ಹ್ಯಾಪೆಂಡ್? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೋನ್ ಮಾಡ್ತಾರೆ, ಇನ್ನೂ ಹಾಕಿಲ್ಲ ಅಂದರೆ ನಾನೇನೋ ಬುದ್ಧಿವಂತಿಕೆ ಯೂಸ್ ಮಾಡೋಕ್ಕೆ ಹೋದೆ, ಇದೇನೋ ಆಯಿತು ಉಲ್ಟಾ. ಇರಲಿ, ನೋಡುವ ಏನಾಗುತ್ತೆ ಅಂತ. ಏರಿಯಾಗಳಲ್ಲಿ ಯಾಕೆ ಲೋಕಲ್ ಹುಡುಗರು ಓಡಾಡಬೇಕು ಅಂದರೆ ಇದೇ ವಿಷಯಕ್ಕೆ. ನೋಡಿ, ಇವೆಲ್ಲ ರಾಜಮಾರ್ಗಗಳು ಎಲ್ರಿಗೂ ಗೊತ್ತಿರಲ್ಲ. ರೆಗ್ಯುಲರಾಗಿ ಓಡಾಡೋ ಲೋಕಲ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ನೋಡಿ, ಮೇಯ್ನ್ ರೋಡಲ್ಲಿ ಹೋದರೆ ಹಿಂಸೆ. ಈಗ ನಾನು ಹೆಬ್ಬಾಳ ಟ್ರಾಫಿಕಲ್ಲಿ ತಗ್ಲಾಕೊಂಡ್ರೆ ಅಂತೂ ಮುಗ್ದೇ ಹೋಯ್ತು. ಹೆಬ್ಬಾಳ ಟ್ರಾಫಿಕ್ ಬಿಡೋಕ್ಕೆ ಟೈಮ್ ಬೇಕು ನನಗೆ. ಆವಾಗ ಇಂಥ ಮೇಯ್ನ್ ರೋಡ್ಗಳು, ಇವೇ ಮೇಯ್ನ್ ರೋಡ್ಗಳು, ಇಂಥವು ನೋಡಿಕೊಂಡ್ರೆ ನಾವು ಬೇಗ ರೀಚ್ ಆಗಾಗ ನಮ್ಮ ಡೆಸ್ಟಿನೇಷನ್ಗೆ. ಇಕ್ಕಟ್ಟು ಅನಿಸುತ್ತೆ. ರೆಗ್ಯುಲರಾಗಿ ನಾವು ಓಡಾಡೋದ್ರಿಂದ ಏನೂ ಅನ್ಸಲ್ಲ. ಇವೇ ಬೆಟ್ರು ದಾರಿಗಳು, ಟ್ರಾಫಿಕ್ ಇರಲ್ಲ, ಏನಿಲ್ಲ. ಸ್ವಲ್ಪ ಹಳ್ಳ ಕುಂಡಿ ಕಾಮನ್ನು ಅವೆಲ್ಲ ಇರಬೇಕು. ಯಾವ ರೋಡ್ಗಳು ಚೆನ್ನಾಗಿದೆ, ಯಾವುದೋ ಹೈವೇಗಳಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ. ಇವೆಲ್ಲ ಹುಡಿಕೊಂಡಿದ್ದಾಗ ನಮ್ಗೆ ಈಸಿ ಆಗುತ್ತೆ ಓಡಾಡೋಕ್ಕೆ. ಈ ಸೀರಿಯಸ್ಸಾಗಿ ನನಗೂ ಗೊತ್ತಿಲ್ಲ ಇದು ಯಾವ ಏರಿಯಾದಲ್ಲಿದ್ದೀನಿ ನಾನು ಅಂತ. ಆದರೆ ರೋಡ್ ಮಾತ್ರ ಫೆಮಿಲಿಯರ್ ಇದೆ, ಓಡಾಡಿ. ಅಂದರೆ ರೆಗ್ಯುಲರಾಗೂ ಓಡಾಡೋಲ್ಲ, ಏನೋ ತಿಂಗಳಲ್ಲಿ 1 ಸರಿನೋ 2 ಸರಿನೋ ದೇವನಹಳ್ಳಿಗೆ ಹೋಗಬೇಕು ಅಂದಾಗ ನಮ್ಮ ಮನೆಯಿಂದ ಡೈರೆಕ್ಟು ಹಿಂಗೆ ಓಡಾಡೋದು. ದೇವನಹಳ್ಳಿ ಟೋಲು ರೀಚ್ ಆದೆ. ಹಿಂಗೆ ಲೆಫ್ಟಲ್ಲಿ ಹೋದರೆ ಏರ್ಪೋರ್ಟು, ನಾವೀಗ ರೈಟಲ್ಲಿ ಹೋಗ್ಬೇಕು, ಯಾಕಂದರೆ ದೇವನಹಳ್ಳಿ ಒಳಗೆ ಹೋಗಬೇಕು. ಏರ್ಪೋರ್ಟ್ಗೆ ಆ್ಯಕ್ಚುಲಿ ಹೋಗೋಣ ಅಂದ್ಕೊತೀನಿ, ಬಟ್ ಏರ್ಪೋರ್ಟ್ಗೆ ನೈಟ್ ಟೈಮ್ ಹೋದರೆ ಚೆಂದ. ಡೇ ಟೈಮ್ಗಿಂತ ನೈಟ್ ಟೈಮ್ ಸಕ್ಕದಾಗಿರುತ್ತೆ ಏರ್ಪೋರ್ಟ್ ವ್ಯೂ. ಡೇ ಟೈಮ್ 1-2 ಸರಿ ಹೋಗಿದ್ದೀನಿ ಅಂಥ, ಬಟ್ ವಾವ್ ಅನ್ನೋಂಗೆ ಇದೆ. ಏನು
ನೆಗ್ಲೆಕ್ಟ್ ಮಾಡೋ ಥರ ಎಲ್ಲ ವಾವ್ ಅನ್ನಂಗೆ ಇದೆ. ಬಟ್ ನೈಟ್ ಹೋದರೆ ಫ್ಯಾಂಟಾಸ್ಟಿಕ್ ಆಗಿದೆ, ಇನ್ನೂ ಸಕ್ಕದಾಗಿ ಕಾಣುತ್ತೆ ವ್ಯೂ, ಲೈಟು, ಲಕ್ಸುರಿ. ಇದು ಬೆಂಗಳೂರಾ ಅಂತ ಡೌಟ್ ಬರಬೇಕು. ಸೀರಿಯಸ್ಸಾಗಿ ಯಾರು ಗೊತ್ತಿಲ್ಲದಿದ್ದವ್ರಿಗೆ, ಈ ಪಾಕಿಸ್ತಾನ, ಈ ಶ್ರೀಲಂಕಾದವ್ರಿಗೆಲ್ಲ ಏನಾದರೂ ಏರ್ಪೋರ್ಟ್ ವ್ಯೂನ ನೈಟ್ ಟೈಮ್ ನಾವು ವೀಡಿಯೋ ಮಾಡಿಬಿಟ್ಟು ತೋರಿಸಿದ್ರೆ, ಅದು ಏರಿಯಲ್ ಶಾಟು, ಡ್ರೋನ್ ಶಾಟ್ ಅಥವಾ ಏರಿಯಲ್ ಶಾಟ್ ಎತ್ಕೊಂಡು ತೋರಿಸಿದ್ರೆ ಸೀರಿಯಸ್ ಆಗಿ ಅವ್ರು ಯಾವುದೋ ಔಟ್ ಬೇರೆ ದೇಶನೇ ಅಂದ್ಬಿಡ್ತಾರೆ. ಇಂಡಿಯಾ ಅಂದರೆ ನಂಬೋದೇ ಇಲ್ಲ, ಹಂಗಿರುತ್ತೆ ವ್ಯೂ. ನೋಡಿಲ್ಲ ಅಂದ್ರೆ ಒಂದು ಟೈಮ್ ನೈಟ್ ಬಂದು ಟ್ರೈ ಮಾಡಿ ಏರ್ಪೋರ್ಟ್ಗೆ. ಓಕೆ, R15 ಇಷ್ಟ ಆಗದೆ ಅಂತ ಕೇಳಿ ಇದೇ ವಿಷಯಕ್ಕೆ. ಬ್ರೇಕಿಂಗ್ ಇದೆಯಲ್ಲ, ಲವ್ಲಿ ಮಾತ್ರ. ಎಷ್ಟು ಸ್ಮೂತಾಗಿ ಆಗುತ್ತೆ ಅಂದರೆ ಅಷ್ಟು ಸ್ಮೂತಾಗಿ ಆಗುತ್ತೆ ಬ್ರೇಕಿಂಗು. ನೋಡಿ, ಇವಾಗ ನಾನು ರೈಟ್ ಸೈಡಲ್ಲಿದ್ದೆ, ಕಾರ್ ಲೈನಲ್ಲಿ ಪಾಸ್ ಆಗ್ತಿದ್ದೆ, ಒಂದು 70-80 ಸ್ಪೀಡಲ್ಲಿದ್ದವನು ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಂದು 30-35 ಕಂಟ್ರೋಲ್ ಮಾಡ್ಬಿಡ್ಬೋದು ಗಾಡಿನ. ಎಸ್ಲೇಟರ್ ಬಿಟ್ರೇ ಥ್ರಾಟಲ್ ಬಿಟ್ಟ ತಕ್ಷಣ ಆಲ್ಮೋಸ್ಟ್ ಸ್ಪೀಡಪ್ ಕಮ್ಮಿ ಆಗಿಬಿಡುತ್ತೆ ಸ್ಪೀಡು. ಬ್ರೇಕಿಂಗ್ ಇದೆಯಲ್ಲ ಅಲ್ಟಿಮೇಟು, ಅದೊಂದೇ ಗ್ಯಾರಂಟಿ ಕೊಡು ಈ R15ನ ಹೊಡೆದಾಡೋಕ್ಕೆ. ಅದೊಂದೇ ಧೈರ್ಯ ಬರೋದು, ಒಂದು ಏನು ಗೊತ್ತಾ, ಕಾನ್ಫಿಡೆನ್ಸ್ ಬರುತ್ತಲ್ಲ. ಆ ಬ್ರೇಕಿಂಗ್ ಸಿಸ್ಟಮಿಂದನೇ ಕಾನ್ಫಿಡೆನ್ಸು. ಸ್ಪೀಡ್ ಹೋಗುತ್ತೆ, ಥ್ರಿಲ್ಲು, ಏರ್ ಬ್ಲಾಸ್ಟ್ ಅದೆಲ್ಲ ಬಿಟ್ಬಿಡೋಣ. ಬ್ರೇಕಿಂಗ್ ಇದೆಯಲ್ಲ ಅಲ್ಟಿಮೇಟ್ ಮಾತ್ರ ಬ್ರೇಕಿಂಗ್ ಇದ್ರದ್ದು. ಪಾಪ ನಮ್ಮ ಹುಡುಗ ಕಾಯ್ತವನೆ, 10 ಗಂಟೆಗೆ ಬರ್ತೀನಿ ಅಂದೆ, 10:24 ಆಯಿತು, ಇನ್ನೂ ರೀಚ್ ಆಗಿಲ್ಲ. ಫೋನ್ ಮಾಡಿದೆ ಆಲ್ರೆಡಿ ಒಂದು ಸರಿ, ನಾನು ಇನ್ನೂ ಫೋನ್ ತೆಗ್ದಿಲ್ಲ. ಒಂದು 10:35 ಒಳಗಡೆ ಹೋದರೆ ಬದಿಕಂಡೆ, ಇಲ್ಲಾಂದ್ರೆ ಸುಮ್ಮನೆ ಕಯ ಅಂತಾನೆ. ಹೇಮಂತಂಗೂ ಫೋನ್ ಮಾಡಿ ಹೇಳಿದ್ದೀನಿ ದೇವನಹಳ್ಳಿಗೆ ಬಂದೆ ಅಂತ. ಇವಾಗ ATM ಅಲ್ಲಿ ದುಡ್ಡು ಡ್ರಾ ಮಾಡ್ಕೊಂಡು ಕರ್ನಾಟಕ ಬ್ಯಾಂಕು ಅಥವಾ ಕೆನರಾ ಬ್ಯಾಂಕ್ ಡೆಪಾಸಿಟ್ ಎಲ್ಲಿದೆ ಅಂತ ಹುಡುಕ್ಬೇಕು. ಇವಾಗ ಇದನ್ನು ಡೆಪಾಸಿಟ್ ಮಾಡೋ ದಾರಿ ಹುಡುಕ್ಬೇಕು. ಕರ್ನಾಟಕ ಬ್ಯಾಂಕ್ ATM ಬೇಕು, ಇಲ್ಲ ಕೆನರಾ ಬ್ಯಾಂಕು. ಅದು ಡೆಪಾಸಿಟ್ ಇರೋದೇ ಬೇಕು, ಇಲ್ಲ ಬ್ಯಾಂಕ್ ಇದ್ರೆ ಹೋಗಿ ಬರ್ದಾಕ್ಬಿಡ್ತೀನತ್ತ. ಎಂಥ ಕೆಲಸ ಆಯಿತು ಗುರು. ಇಷ್ಟು ದೊಡ್ಡ ದೇವನಹಳ್ಳಿಯಲ್ಲೂ ATM ಸಿಗಲ್ವಾ? ಒಂದು ಕರ್ನಾಟಕ ಬ್ಯಾಂಕು ಮೇ ಬಿ ಸಿಗುತ್ತೆ, ಹುಡ್ಕನ. ಸಿಕ್ತು, ಇದೆ ಕರ್ನಾಟಕ ಬ್ಯಾಂಕ್ ಇದೆ. ಹೆಂಗೋ ಸಿಕ್ತು, ಈ ಲಾಬಿನೇ ಇದೆ. ಹೋಗಿ ಫಸ್ಟ್ ಡೆಪಾಸಿಟ್ ಮಾಡುವ. ಹಲೋ, ತೆಗಿತೀನಿ. ಇದು ಅಮೌಂಟ್ ಡ್ರಾ ಮಾಡಿದ್ದೀನಿ, ನಿನ್ನ ಅಕೌಂಟ್ ನಂಬರ್ ಕಳಿಸು, ಡೆಪಾಸಿಟ್ ಮಾಡ್ತೀನಿ ನಿನ್ನ ಅಕೌಂಟ್ಗೆ. ಕರ್ನಾಟಕದ ಬಂತಾ? 11,000 ನೋಡು 11,000 ಹಾಕಿದ್ದೀನಿ. 900 ಆ ನಂಬರ್ಗೆ 11,000 ಹಾಕ್ಬಿಡಿ. 11,000 ನೋಡು. ಅದೇನೋ ಹೇಳ್ತಾರಲ್ಲ, ಗ್ರಾಚರ್ ಗಾಂಡ್ ಮಾರೇತು ಕುದಾ ಕ್ಯಾ ಕರೆಗ ಅಂದಂಗೆ. ನಾನೇನೋ ತಲೆ ಓಡಿಸ್ದೆ, ಅಲ್ಲಿ ಪೀಣಿಯಾಗ ಹೋಗಿ ಯಾರು ಹಾಕ್ತಾರೆ ಬಿಡು, ನನ್ನ ಅಕೌಂಟ್ಗೆ ಹಾಕೋಣ ಅಂತ. ಅದು ನೋಡಿದ್ರೆ ಉಲ್ಟಾ ಆಯಿತು. ಈಗ ಸದ್ಯ ಹೆಂಗೋ ಬಂದು ಇಲ್ಲಿ ATM ಅಲ್ಲಿ ಡ್ರಾ ಮಾಡ್ಕೊಂಡು ಹೆಂಗೋ ಸದ್ಯ ಕರ್ನಾಟಕ ಬ್ಯಾಂಕ್ ಸಿಕ್ತು ಡೆಪಾಸಿಟ್ ಮಿಷಿನು. ಅಲ್ಲಿ ಬ್ಯಾಂಕೇ ಇತ್ತು ದೇವನಹಳ್ಳಿಲಿ. ಫಸ್ಟ್ ಫೋನ್ ಮಾಡಿ ಹೇಳ್ಬಿಡು ಹಾಕಿದ್ದೀನಿ ನೋಡಪ್ಪ ಅಂತ ಹೇಳ್ಬಿಡು. ಅಪ್ಪನ ಹೆಸರೇ ಬಂತು ತಾನೇ. ಗೊತ್ತಿಲ್ಲ ಅಂದರೆ ನಿಂದೇ ಹಣೆ, ಅದು ನಂದೇನಿಲ್ಲ. ಶೆಟ್ರು ಮಗ ನೀನು ಸುಮ್ಮನೆ ಹಾಕ್ಬಿಡ್ತೀಯ ಯಾರಿಗಾನ. ನನ್ನ ಮಗ ನೀನು ಮಿಂಟ್ರಿ ಶೆಟ್ರು ಫಸ್ಟೇ ₹1 ಹಾಕುವಾಗ್ಲೂ ನೋಡಾಕ್ತೀರಾ ಯಾರಿಗೆ ಹಾಕ್ತಾ ಇದ್ದೀನಿ ಅಂತ. ಇನ್ನು 11,000ದಲ್ಲಿ ಯಾಮಾರ್ತೀರಾ? ಐ ಹ್ಯಾವ್ ರೀಚ್ಡ್ ಮೈ ಡೆಸ್ಟಿನೇಷನ್, ಬ್ರಿಗೇಡ್ ಆರ್ಚರ್ಡ್ಸ್, ದೇವನಹಳ್ಳಿ. ಆಲ್ರೆಡಿ ಹೇಮಂತ ಫೋನ್ ಮಾಡಿದ್ದ ಎಲ್ಲಿದೆಯೋ ಅಂತ. ಹೇಳಿದ್ದೆ ಬಂದಿದ್ದೀನಿ ಅಂತ. ಹೋಗ್ತಾ ಹೇ ಆಗುತ್ತೆ, ಯಾರಿಗೆ ಗೊತ್ತಿತ್ತು ಈ ಥರ ಇವತ್ತು ಈ ಲೆವೆಲಿಗೆ ನನ್ನ ಅತಿ ಬುದ್ಧಿವಂತಿಕೆ ಕೈ ಕೊಡುತ್ತೆ ಅಂತ ಹೇಳಿದ್ರು. ಅವ್ರದ್ದೇ ATM ಕಾರ್ಡ್ ಕೊಟ್ಟು ಹೋಗಿ ಡೆಪಾಸಿಟ್ ಮಾಡೋಗು ಅಂತ. ನಾನೇನೋ ಬೇರೆ ಥರ ತಲೆ ಓಡಿಸ್ದೆ, ಅದು ಈ ಥರ ಆಯಿತು. ಇದು ಹೆಂಗಾಗುತ್ತೆ ಅಂದರೆ, ಸ್ವಂತ ಮನೆ ತಗೊಂಡು ಬಾಡಿಗೆ ಕಟ್ದಂಗೆ ಆಗುತ್ತೆ. ಈಗ 60-70 ಲಕ್ಷ ಕೊಟ್ಟು ನೀವು ಫ್ಲ್ಯಾಟ್ಗಳು ತೊಗೊತೀರಾ, ಆ ಫ್ಲ್ಯಾಟ್ಗೆ ಮತ್ತೆ ಮಂತ್ಲಿ ಮೇಂಟೆನೆನ್ಸ್ ಅಂತೇಳಿ ಒಂದು 7-8 ಸಾವಿರ ಮೇಂಟೆನೆನ್ಸ್ ಚಾರ್ಜಸ್ ಕಟ್ಟಬೇಕು. ಇನ್ ದ ಸೆನ್ಸ್ ಹೆಂಗಾಗುತ್ತೆ ಅಂದರೆ, ಸ್ವಂತ ಮನೆಗೆ ನೀವು ಬಾಡಿಗೆ ಕಟ್ದಂಗೆ ಆಗುತ್ತೆ. ಅದೇ ಆಗೋದು. ಅದು ಒಬ್ರೊಬ್ರು ಮೈಂಡ್ಸೆಟ್ ಒಬ್ಬರು ಥರ ಒಂದೊಂದು ಥರ ಇರುತ್ತೆ. ನನಗೆ ಹಂಗೆ ಅನಿಸುತ್ತೆ. ಕೆಲವರಿಗೆ ತೊಗೊಳ್ಳೋರು, ಬಟ್ ತೊಗೊಳೋದು ತಪ್ಪು ಅಂತಲ್ಲ, ಅವ್ರ ಇನ್ವೆಸ್ಟ್ಮೆಂಟ್ಗಳದು. ನಾವು ಅದಕ್ಕೆಲ್ಲ ಅಡ್ಡಿ ಮಾಡೋಂಗಿಲ್ಲ. ನೈ हेमंत नहीं, मैं राकेश हूँ. हेमंत अंदर है. वही आज सर्विस काम के लिए आया ना. हाँ ओके सर, ओके. अभी मैं अकेले आया हूँ, लेकिन आदमी लोग अंदर है. इसके लिए अभी जरा मैं अकेले आया हूँ. ಇದೆ ಸೆಕ್ಯೂರಿಟಿ. ಗೇಟೆಡ್ ಕಮ್ಯುನಿಟಿಲಿದ್ರೆ ನಮಗೆ ಸಿಗೋ ಸೆಕ್ಯೂರಿಟಿ ಇದೇನೆ. ಸುಮ್ಮನೆ ಯಾರನ್ನೂ ಒಳಗಡೆ ಬಿಟ್ಕೊಳ್ಳಲ್ಲ. ಎನ್ಕ್ವೈರಿ ಆಗುತ್ತೆ, ಆಮೇಲೆ ಬಿಟ್ಕೊತಾರೆ. ಇಲ್ಲೆಲ್ಲೋ ಬೇಸ್ಮೆಂಟ್ಗೆ ಎಂಟ್ರಿ ಆದ ತಕ್ಷಣ ರೈಟಲ್ಲಿದೆ ಅಂದಿದ್ದ ಹೇಮಂತ್. ಬ್ಯಾಟ್ರಿ ಬೇರೆ 20% ಇದೆ. ಅಯ್ಯಪ್ಪ. ಹೇಮಂತ್ ಕುಮಾರ್ ಎಲ್ಲಿದ್ದೀರಪ್ಪ ಹೇಮಂತ್ ಕುಮಾರ್? ನಾನೀಗ ಬೇಸ್ಮೆಂಟ್ ಎಂಟ್ರಿ ಒಳಗೆ ಬಂದೆ. ನೋಡಿದೆ ಗಾಡಿ ಎಲ್ಲ ಹಾಕ್ಲಿ. ಇಲ್ಲಪ್ಪ ರಾಜು, ಮತ್ತೆ ಹಾಕ ಬರ್ಬೇಕಪ್ಪ. ಸುಮ್ಮನೆ ಬರ್ತೀನಿ, ಅಲ್ಲಿಂದ 50 ಕಿಲೋಮೀಟ್ರ್ ಕಂಟೆಂಟ್ ಆಗಲ್ವಾ? ಇಲ್ಲ, ಸಿಕ್ಕೈತೆ ಹೇಳು. ಅದೇನು ಮಾಡಕ್ಕೆ ತಂದ? ಓಕೆ, ಗುಡ್, ಥ್ಯಾಂಕ್ ಯು.